ಗ್ರಾಮದಲ್ಲಿ ಬಂದಿದ ತಕ್ಷಣ ಆ ಗ್ರಾಮ ಅಭಿವೃದ್ಧಿ ಕಡೆ ಸಾಗಿದೆಯಾ, ಅಭಿವೃದ್ಧಿ ಆಗಿದೆಯಾ ಇಲ್ವೋ ಅನ್ನೋದಕ್ಕೆ ಕಾರಣ ಒಂದು ದೇವಸ್ಥಾನ, ಇನ್ನೊಂದು ನಾವು ಯಾವುದ್ರ ಮುಂದೆ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದೀವೋ ಕಾರ್ಯಕ್ರಮ, ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ತಿರುಪತಿ ಆಗಿರ್ತಕ್ಕಂಥ ನಮ್ಮ ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ಕಟ್ಟಿರುವ ಈ ಡೈರಿ ಬಿಲ್ಡಿಂಗು ಗ್ರಾಮಗಳು ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಂದ್ರೆ ನಮ್ಮ ದೇವಸ್ಥಾನಗಳು, ನಮ್ಮ ಸರ್ಕಾರಿ ಶಾಲೆಗಳು, ಇಂಥ ಡೈರಿಗಳು ಅಭಿವೃದ್ಧಿ ಆಗಿದ್ರೆ ಆ ಗ್ರಾಮ ಬಹಳ ಅಭಿವೃದ್ಧಿ ಆಗಿರುತ್ತದೆ ಅಂತ ಅರ್ಥ. ನಿಮ್ಮ ಗ್ರಾಮದಲ್ಲಿ ಕಾಡೇನಹಳ್ಳಿ ನಾಗರಾಜಣ್ಣವರು ಎಲ್ಲೇ ಹೋದ್ರು ಕೂಡ ಬೆಂಗಳೂರಲ್ಲಿ ನಾರಾಯಣಪ್ಪ ಕೋರ್ಟ್ ನಾಗರಾಜಣ್ಣವರು ಅಂತ ಯಾರು ಹೇಳಲ್ಲ, ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಕಾಡೇನಹಳ್ಳಿ ನಾಗರಾಜಣ್ಣವರು ಅಂತ, ಕಾಡೇನಹಳ್ಳಿ ನಾಗರಾಜ್ ಅವರು ಅಂತ ಹೇಳ್ತಾರೆ. ಅಂತ ಮಹಾನ್ ವ್ಯಕ್ತಿಗಳು. ಈಗಾಗಲೇ ಪ್ರಕಾಶನ್ ಅವರು ಹೇಳ್ತಾ ಇದ್ರು, IAS ಅಧಿಕಾರಿಗಳು ತುಂಬಾ ಡಾಕ್ಟರ್ಸ್ ಇದ್ದೀರಾ, ಈಗಲೂ ಮುಂದಿನ ನಿಮ್ಮ ಪೀಳಿಗೆ ಕೂಡ ನಿಮ್ಮ ಹಿರಿಯರ ಹಾದಿಯಲ್ಲಿ ಎಲ್ಲರೂ ಕೂಡ ಒಳ್ಳೆ ಜವಾಬ್ದಾರಿಯುತ ಕೆಲಸಗಳನ್ನು ತಗೊಂಡು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಊರಿನ ಹೆಸರು, ತಾಲೂಕಿನ ಹೆಸರನ್ನು ಉಳಿಸಬೇಕು ಅಂತ ಹೇಳಿ ಆ ಚೌಡೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತು ಸಪ್ತಮಾತೃಕ ಚೌಡೇಶ್ವರಿ ಅಮ್ಮ ರಥೋತ್ಸವದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಭಾಗಿಯಾಗಿ ಮಾಡಿ ಈ ಅದೃಷ್ಟ ಕಲ್ಪಿಸಿಕೊಡ್ತಿರ್ತಕ್ಕಂಥ ನಾಗರಾಜಣ್ಣವರಿಗೂ ಮತ್ತು ಕಾಡೇನಹಳ್ಳಿ ಗ್ರಾಮಸ್ಥರಿಗೂ, ಇಂದ್ರಾನಗರದ ಗ್ರಾಮಸ್ಥರಿಗೂ, ಬೈಪನಹಳ್ಳಿ ಗ್ರಾಮಸ್ಥರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೀನಿ. ಮತ್ತು ನಾನು ಕೂಡ ಇದೇ ಊರಿನ ಒಂದು ದತ್ತು ಮಗ ಆಗ್ಬೇಕಾಗಿತ್ತು. ಕಾಡೇನಹಳ್ಳಿ ನಾಗರಾಜಣ್ಣವರು ಅಂತ ಯಾವ ತರ ಹೇಳ್ತಾ ಇದ್ರು, ಕಾಡೇನಹಳ್ಳಿ ಪ್ರಭಾಕರ್ ಅಂತ ಹೇಳ್ಬೇಕಾಗಿತ್ತು. ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿಯವ್ರ ಅಕ್ಕ ಇಲ್ಲೇ ಇರೋದು. ನಮ್ಮ ತಾಯಿನ ಹೆಚ್ಕೋಡೆ ಇಲ್ಲಿಂದ ಗೊಲ್ಲಲ್ಲಿ ಕೊಟ್ರೆ ನಮ್ಮ ತಾಯಿಯವರ ಅಕ್ಕನ್ನ ಇಲ್ಲಿ ಕೊಟ್ರು. ನಮ್ಮ ತಂದೆ ಹೇಳಿದ್ರು, ನಿಮ್ಮ ಅಣ್ಣ ಇಲ್ಲಿದ್ದಾನೆ ಗೊಲ್ಲಲ್ಲಿಯಲ್ಲಿ, ಸಾಕು ನೀನು ಕಾಡೇನಹಳ್ಳಿಗೆ ಹೋಗುವಂತ. ಚಿಕ್ಕ ವಯಸ್ಸಿನಂದು ಸ್ವಲ್ಪ ದಿವಸ ಬಂದೆ, ಸ್ವಲ್ಪ ದಿವಸ ಇದ್ದೆ ಕೂಡ ನಾನು ಇಲ್ಲಿ ಕಾಡೇನಹಳ್ಳಿಯಲ್ಲಿ. ಅವಾಗ ಕೂಡ ನಾನು ಇಲ್ಲೇ ಇದ್ದಿದ್ರೆ ನನ್ನ ಹೆಸರು ಕೂಡ ಕಾಡೇನಹಳ್ಳಿ ಪ್ರಭಾಕರ್ ಅಂತ ಬರ್ತಾ ಇತ್ತು. ಆ ಚೌಡೇಶ್ವರಿ ತಾಯಿ ನಾನು ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಇದೆ. ಚೌಡೇಶ್ವರಿ ತಾಯಿ ಏನು ನೀವು ಉದ್ಘಾಟನೆ ಮಾಡಿದಿರೋ ಆ ಸಮಯದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೂಡ ಬಂದಿದ್ರು. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಕೂಡ ನಾನು ಕಂಡಿದ್ದೆ ನನ್ನ ಚಿಕ್ಕ ವಯಸ್ಸಲ್ಲಿ. ಆ ಸಮಯದಲ್ಲೇ ನೀವು ಅಂತ ಮಹಾನ್ ವ್ಯಕ್ತಿಗಳನ್ನು ಕರೆಸಿ ನಿಮ್ಮ ಚೌಡೇಶ್ವರಿ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದ್ರಿ. ಅಂತ ಹೆಸರು ಪಡೆದಿರ್ತಕ್ಕಂಥ ಕಾಡೇನಹಳ್ಳಿ ಗ್ರಾಮಸ್ಥರು ಈಗ ಎಷ್ಟೋ ಆರ್ಕೆಸ್ಟ್ರಾಗಳು ಮಾಡಿದೀವಿ ನಾವು. ಮುಂದೆ ಯಾವ ತರ ಇರ್ತದೆ ಅಂತ ಇಷ್ಟೊತ್ತು ಹಾಕಿದ್ರಲ್ಲ ಸಾಂಗು, ಕುರ್ಚಿನ ಮಾಡ್ತಬಿಟ್ಟು ಅಂತ, ಆ ತರ ಇರ್ತಾ ಇತ್ತು. ಗಜಿಬಿಜಿ ಅಂತ ಎಲ್ಲ ಕಡೆ. ನೀವೆಷ್ಟು ನಿಶ್ಶಬ್ದದಿಂದ ಬಂದಿದ್ದ ಅತಿಥಿಗಳನ್ನ ಗೌರವಿಸಿ ನಮ್ಮ ಭಾಷೆಗಳನ್ನು ಕೇಳ್ತಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಅಪ್ರಿಷಿಯೇಟ್ ಮಾಡ್ತೀನಿ. ಅದೇ ತರ ಈ ರಸಮಂಜರಿ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಪ್ರಕಾಶನ್ ಅವರು ಕೂಡ ಕೋಲಾರದಿಂದ ಬಂದಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಕೋಮಲ್ ನಿರ್ದೇಶಕರಂತ BV ಸಾಮಣ್ಣ ಅವ್ರಿಗೂ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಒಂದ್ಸುತ್ತಾ ಏನು ಮತ್ತೊಂದ್ಸತಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನಗೆ ಈ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.